ನೋಡಿ ಫ್ರೆಂಡ್ಸ್, ಎಷ್ಟು ಸಿಕ್ತು ಹಾಗಲಕಾಯಿಗಳು. ಪಲ್ಯ ಮಾಡಿಬಿಟ್ರಂತೂ ಸಕ್ಕದಾಗಿರುತ್ತೆ ಇದರಲ್ಲಿ. ನಾಟಿ ಹಾಗಲಕಾಯಿ. Where do hen live? Hen lives in coop. Where do cow live? Cow lives in shed. ನಾವೆಲ್ಲ ಸ್ನಾನ ಮಾಡ್ಕೊಂಡು ಹೋದ ತಕ್ಷಣ ಟೈಮ್ ಇತ್ತು ಅಂದರೆ ಹೋಗ್ಬಿಟ್ಟು ಬಂದೇ ಬರ್ತೀವಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಅಲಿನೋ ಕನ್ನಡತೆ ಸುಧಾ ಬ್ಲಾಗ್ಸ್. ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಹೋಗ್ತಾನೆ ಹಂಗೆ ಆನ್ ದ ವೇ ಅಮ್ಮ ಸಿಕ್ಕಿದ್ರು. ಪಾಪ ಅವ್ರಿಗೆ ಏನೋ ಒಂಥರ ಮನಸ್ಸಲ್ಲಿ ಬೇಜಾರಂತೂ ಸಕ್ಕತ್ತಿತ್ತು. ಯಾಕಂದರೆ ಆಡ್ಮರಿಗೆ ಬೇರೆ ಹುಷಾರಿಲ್ವಾ, ಯಾಕೆ ಹಿಂಗಾಯಿತು ಅನ್ನೋ ಮುಂದೆ ಅವ್ರಿಗೆ ತಲೆನಲ್ಲಿ ಓಡ್ತಾ ಇತ್ತು. ಹಂಗಾಗಿ ಹಂಗೆ ಅಲ್ಲಿ ತವರಿಕೆರೆಯಲ್ಲಿ ಹೋದರೆ ಯಾವ್ದಾದ್ರು ಮೆಡಿಕಲ್ ಶಾಪ್ ಇದ್ದರೆ ಸಿರಪ್ ತೊಗೊಂಬನ್ನಿ ಅಂತ ಹೇಳಿದ್ರು. ಸರಿ ಕಣಮ್ಮ ಆಯಿತು, ಹುಡುಕ್ ನೋಡ್ತೀವಿ ಸಿಕ್ಕಿದ್ರೆ ಅಂತಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತಿನ ದಿವಸ ತವರೇಕೆರೆಯಲ್ಲಿ ಯಾವುದೇ ಒಂದು ಮೆಡಿಕಲ್ ಶಾಪ್ ಓಪನ್ ಇರಲಿಲ್ಲ. ಅವ್ರು ಹೇಳಿದ್ದು ಎಲ್ಲರೂ ಚೌಡನಕುಪ್ಪೆ ಇದೆ ಅಲ್ಲಿಗೆ ಹೋಗಿ ಸಿಗ್ತವೆ ಮೆಡಿಸಿನ್ಗಳಂದರು. ಬಟ್ ಈಗ ಗ್ಯಾರಂಟಿ ಇಲ್ಲ ಅಲ್ಲಿ, ಯಾಕಂದರೆ ಶನಿವಾರ ಅಲ್ಲೇ ಸಾಯಂಕಾಲ ಟೈಮ್ ಆಗ್ತಾಯಿದೆ. ಮೆಡಿಕಲ್ ಶಾಪ್ ಯಾವ ಓಪನ್ ಇರುತ್ತೆ ಓಪನ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಹೋಗಿ ವೇಸ್ಟ್ ಆಗುತ್ತಲ್ಲ. ಬೇಕಾದ್ರೆ ನೆಕ್ಸ್ಟ್ ಭಾನುವಾರ ಇದೆಯಲ್ಲ, ನೆಕ್ಸ್ಟ್ ಡೇಗೆ ಎಲ್ಲರೂ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾವು ಸುಮ್ಮನಾದು. ಇವಾಗ ದೇವಸ್ಥಾನ ಬಂದು ಇನ್ನೇನು ಇಲ್ಲ ನಮಗೆ. ಫೈನಲ್ ಅಂತಂದರೆ ದೇವ್ರ ಮೇಲೆ ಭಾರ ಹಾಕಬೇಕು. ಹಿಂಗೆ ಆಗ್ಬಿಡೋದೆ ನಮ್ಮ ಮನೆಯಲ್ಲಿ. ನೀನೇ ಕಾಪಾಡಬೇಕಣಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಬೇಕಷ್ಟೇ ನಮಗಿದು ಫೈನಲ್ ಆಪ್ಷನ್ ಅಂತಂದರೆ ನಾವು ಅದೇ ಕೆಲಸನ ಮಾಡಿಬಿಟ್ಟು నేను ಹೊರಡಬೇಕು. ನಾವು ಆಲ್ಮೋಸ್ಟ್ ತವರೇಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರೋದೆ ಸಾಯಂಕಾಲ ಹತ್ತತ್ರ ಒಂದು 5 ಗಂಟೆ 5:15 ಬರ್ತೀವಿ. ಇಲ್ಲಿ ನಾವು ಮಕ್ಳುಗಳು ಗೊತ್ತೇ ಇರುತ್ತಲ್ಲ, ಎಲ್ಲರೂ ಹೋದರೆ ಬಂದರೆ ಸಾಕು, ಕಣ್ಣಿಗೆ ಕಂಡಿದ್ದೆಲ್ಲ ತಗೊಬಿಡ್ಬೇಕು ಅವ್ರ ಕೈಗೆ. ಅದರಲ್ಲಿ ನನ್ನ ಮಗ ಅಂತೂ ಯಪ್ಪ ಎತ್ತಿದ ಕೈ ಅಂತದ್ರಲ್ಲೆಲ್ಲ ಅವ್ರ ಅಪ್ಪನಿಗೆ ಏನೋ ಇದು ಟೋಪಿ ಹಾಕ್ಬಿಟ್ಟು ಏನೋ ತೆಗೆಸ್ಕೊತಾ ಇದ್ದ. ಅಪ್ಪ ನಂಗೆ ಅದು ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಬಂದ್ರಂತೂ ದೇವ್ರ ದರ್ಶನ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅದ್ಭುತವಾಗುತ್ತೆ. ಅದೇ ಟೈಮ್ಗೆ ಅವ್ರ ಮ್ಯಾಮ್ ಬೇರೆ ಸಮ್ ಕ್ವೆಶನ್ಸ್ಗಳನ್ನ ಕೊಡ್ತಾರೆ, ಪೇರೆಂಟ್ ಕಿಡ್ ಆ್ಯಕ್ಟಿವಿಟಿ ಅಂದ್ಬಿಟ್ಟು. ಅದನ್ನು ಕೊಟ್ಟರೆ ಅದನ್ನು ಅಲ್ಲಿಂದ ಬಂದು ಸಾಕಾದಂಗಾಗಿತ್ತ, ಅದನ್ನು ಮಾಡಿ ಮುಗಿಸ್ದೆ. ವೇರ್ ಡು ಲಯನ್ ಲೀವ್? Lion lives in den. ವಾಟ್ ಡಸ್ ಕ್ಯಾಟ್ ಲೈಕ್ಸ್ ಟು ಈಟ್? Cat likes to eat fish. ವಾಟ್? ಹೌದು. ಹೌದು, ಎಲ್ಲರೂ ಒಂದೇ ಸರಿ ಹೋದ್ರೆ ಅವ್ರಿಗೂ ಬಡ್ಸಕ್ಕೆ ಸರಿ ಹೋಗುತ್ತೆ. ಒಬ್ಬೊಬ್ರು ಒಂದೊಂದು ಸರಿ ಹೋದ್ರೆ ಸಕ್ಕತ್ತಾಗೈತೆ ಕಣಮ್ಮ. ಕೋಸಂಬರಿ ತಿನ್ಲಿ ಅಲ್ಲಿ ತಕ್ಕ ಅವನು. ಫ್ರೆಂಡ್ಸ್, ಇವಾಗ ತಾನೇ ಪ್ರಸಾದ ತಿನ್ಕೊಂಡು ಬಂದ್ವಿ. ಅವರೆಕಾಳು ಸಾರು, ಮುದ್ದೆ ಮತ್ತು ಅನ್ನ ಮಾಡಿದ್ರು. ಸಕ್ಕತ್ತಾಗಿತ್ತು, ಊಟ ಮಾಡಿದ್ವಿ. ಆದರೆ ಒಂದು ಖುಷಿ ವಿಚಾರ ಏನಂದರೆ, ಮನೇಲಿ ಅಡುಗೆ ಮಾಡೋದು ತಪ್ಪಿತು, ಪಾತ್ರೆ ತೊಳೆಯೋದು ತಪ್ಪಿತು, ಏನು ಮಾಡೋದಪ್ಪ ಅನ್ನೋ ತಲೆ ಕೆಡಿಸ್ಕೊಂಡು ಮಾಡ್ತೀವಲ್ಲ, ಆ ಒಂದು ಟೆನ್ಷನ್ನೇ ತಪ್ಪಿತು ಅನ್ನೋಷ್ಟು ಖುಷಿ ಆಯಿತು. ಊಟ ಮಾತ್ರ ಏನು ರುಚಿಯಾಗಿ ಮಾಡಿಸಿದ್ರು ಅಂತೀರಾ, ಸಕ್ಕತ್ತಾಗಿತ್ತು. ಊಟ ಆಯಿತು ಹೊಟ್ಟೆ ತುಂಬ. ಇನ್ನು ಬೆಳಗ್ಗೆ ಏನು ಮಾಡೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಷ್ಟೇ. ಆದರೆ ಒಂದು ಏನು ಮಾಡಿಬಿಟ್ಟೆ ಅಂದರೆ, ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ. ಬಟ್ ಅಲ್ಲೆಲ್ಲ ಜನ ಕುತ್ಕೊಂಡಿದ್ರು ಆಲ್ರೆಡಿ ಊಟಕ್ಕೆ. ಅಯ್ಯೋ ಕುತ್ಕೊಂಡ್ಬಿಟ್ರೆ ಸರಿ, ಆಮೇಲೆ ಅಂದರೆ ಅದು ನಿಂತ್ಕೊಂಡು ಕಾಯ್ಕೊಂಡು ಯಾರು ನಿಂತ್ಕೋತಾರೆ ಅನ್ನೋ ಜೊತೆ ಕೂತ್ಕೊಂಡೆ. ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಈಗ ನಮ್ಮ ಮನೆಯವ್ರ ಜೊತೆಲಿ ಹೋಗ್ಬಿಟ್ಟು ಬರಬೇಕು. ದೇವಸ್ಥಾನದಲ್ಲಿ ಅಲಂಕಾರ ಚೆನ್ನಾಗಿ ಮಾಡೋರು ಮಾತ್ರ. ಈಗ ಹೋಗ್ಬಿಟ್ಟು ಒಂದ್ಸರಿ ವಿಡಿಯೋ ಮಾಡ್ಕೊಂಡು ಬಂದ್ಬಿಡ್ತೀನಿ. ದೀಪ ಕಟ್ಟದ್ಮೇಲೆ ಮಾಡ್ಕೊಂಡು ನಮಗೆ ದೀಪ ಕಟ್ಟದ್ಮೇಲೆ ಇದು ಏನು ಎಲ್ಲ ಹುಲ್ಲಾಗ್ತಾ ಇದ್ದಾರೆ. ಫುಲ್ ಸೈಕಲ್ ಹಿಂದಕ್ಕೆ ನಿಲ್ಲಿಸ್ರಮ್ಮ, ಸಂಧಿ ಒಳಗಡೆ ಪಾಪ ಕಷ್ಟಪಡ್ತಾರೆ. ಅಮ್ಮ ಹೆಂಗೈತಮ್ಮ ಆಡ್ಮರಿ? ರಕ್ತ ಏನಮ್ಮ? ನೀರು ಕುಡಿದೆ ಹೋದ್ರೆ ಹಿಂಗುಯ್ತದೆ. ಅದೇ ನಮ್ಮ ಅತ್ತೆಯವ್ರಿಗೆ ಎಲ್ಲೋ ಒಂದು ಕಡೆ ಬೇಜಾರು. ಮರಿ ತಂದೆ
ಯಾಕೋ ಹಿಂಗೆ ಹುಷಾರು ತಪ್ಪಿಟ್ವಲ್ಲ ಅನ್ನೋದು ನೋವು ತುಂಬಾ ಇತ್ತು. ಬಟ್ ತೋರಿಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರು ಆಲ್ಮೋಸ್ಟ್ ಅವ್ರ ಒಳಗಡೆ ಇರೋ ನೋವು ಯಾವತ್ತಿಗೂ ತೋರಿಸಿಲ್ಲ. ತುಂಬ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ವುಮೆನ್ ನಮ್ಮ ಅತ್ತೆ ಹೇಳ್ಬೇಕಂದ್ರೆ. ಬಟ್ ನಾವು ಆದಷ್ಟು ದೇವ್ರ ಮೇಲೆ ಭಾರ ಹಾಕಿದ್ವಿ. ಇನ್ನು ನಮ್ಮ ಕೈಲಾಗಿದ್ದು ನಾವು ಮಾಡಿದ್ದೀವಿ. ಇನ್ನೇನಿದ್ರು ದೇವ್ರಿಗೆ ಬಿಟ್ಟಿದ್ದು ಅಂತ ನಾವು ಸುಮ್ಮನಾದು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಣ, ಅದೇ ಇದು ಕೆಳಗಡೆ ಮನೇಲಿ ಊರಲ್ಲಿ ದೇವ್ರದ್ದು ಅಲಂಕಾರ ಎಲ್ಲ ಮಾಡಿದ್ರು ಅಂದ್ಕೊಂಡ. ಪಾಪ ನಮ್ಮ ಮನೆಯವ್ರು ಯಾಕೋ ಟಯರ್ಡ್ ಆದಂಗೆ ತಲೆನೋವು ಕಣಮ್ಮ ಅಂತ ಮಾಡ್ಕೊಂಡ್ರು. ಇನ್ನು ನಾನು ಒಬ್ಳು ನೀನು ಹೋಗ್ಲಿ ಅಂತ ನನಗೆ ಸುಮ್ಮನಾದೆ. ಅದಾಗ ಅವತ್ತಿನ ಡೇ ಹಂಗೆ ಕಂಪ್ಲೀಟ್ ಆಯಿತು. ಬಂದು 6:30 ಆಗಿದೆ. ನಾನು 6 ಅನ್ನಂಗಿದ್ದೆ. ಅವತ್ತು ಬೇಗ ಎದ್ದೊಳಗೆ ಬೇಡ ಅಂತ ಹೇಳ್ಬಿಟ್ಟು, ಬಿಕಾಸ್ ನಾನೆಲ್ಲ ಬೇಗ ಇದೆ, ನಾನು ಒಂಥರ ಟಯರ್ಡ್ ಅನಿಸ್ಬಿಟ್ಟಿತ್ತು. ಆ್ಯಂಡ್ ಬಟ್ ಏನಂದರೆ ನೈಟು ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟಿದ್ದಂತೆ ಸ್ವಲ್ಪ ನೈಟ್ ಬೇಗ ಮಲ್ಕೊಂಡೆ. ಬಿಗ್ ಬಾಸ್ ನೋಡ್ತಾ ಹಂಗೆ ನಿದ್ದೆ ಹೋಗ್ಬಿಡ್ತೀನಿ. ಒಂದು 2 ಇದನ್ನು ನೋಡ್ತೀನಿ ಅಷ್ಟೇ. 2 ಅಡ್ವರ್ಟೈಸ್ಮೆಂಟ್ ಬರೋಷ್ಟರಲ್ಲಿ ಮಲ್ಕೊಬಿಟ್ಟಿದ್ದೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಮಲ್ಕೊಂಡಿದ್ದೀನಿ ಬಿಗ್ ಬಾಸ್ ನೋಡ್ದಂಗೆ ಇವರಿಬ್ರು ಅಪ್ಪ ಮಗ ಇಬ್ರು ರಾತ್ರಿ 11:30 ಗಂಟೆ ಕೊಸ ಅಂದ್ಕೊಂಡು ಇಬ್ಬರು ಪಿಸ ಮಾತಾಡೋದು, ಕುಟು ಮತ್ತು ಚಿಪ್ಸ್ ತಿನ್ನೋದು. ಮತ್ತು ಸರಿಯಾಗಿ ಬಯಸ್ಕೊಂಡ್ರು ರಾತ್ರಿ ಮಾತ್ರ. ಬೇಗ ಎದ್ದೋಳಲ್ಲ. ನೆನ್ನೆ ಎಷ್ಟು ಗಂಟೆಗೆ ಇದ್ದಾರೆ ಗೊತ್ತಾ? ನಿಮಗೆ ಗೊತ್ತಿರೋಂಗೆ 9 ಗಂಟೆಗೆ ಎದ್ರು. ಅಮ್ಮ ಹೇಳ್ಕಳ್ಸವ್ರೆ 10:30 11 ಅಷ್ಟು ರೆಡಿಯಾಗಿ ಅಣ್ಣ ಬರ್ತಾನೆ ಅಂತ. ನನಗೆ 9 ಗಂಟೆಗೆ ಇದ್ರು ಇಬ್ಬರು. ಹಂಗೆ ಎದೊಳೋದು ಲೇಟ್ ಅವರಿಬ್ರು. ನಾವು ಹಂಗಲ್ವಲ್ಲ, ಟೈಮ್ ಕರೆಕ್ಟಾಗಿ ಎದೊಳ್ಬೇಕು. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಬಂದು ಪಲಾವ್ ಮಾಡೋಣ ಅಂತ, ಹಾಗೆ ಮಧ್ಯಾಹ್ನಕ್ಕೆ ಟೊಮೊಟೊ ಅಂದರೆ ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತ. ಯಾಕಂದರೆ ಇವಾಗ ಅಲ್ಲಿ ಹೋಗ್ಬೇಕಲ್ಲ, ಅಣ್ಣನ ಮಾಲೆ ಇದಾಗ್ತಾರೆ, ಏನು ಕಳಿಸ್ಕೊಡ್ಬೇಕಲ್ವ ಅಣ್ಣನ. ಹಾಗಾಗಿ ಮಧ್ಯಾಹ್ನಕ್ಕೂ ಕೂಡ ಸೇರಿಸಿ ಇವಾಗ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಕಾಯಿ ಸರ್ಕೊಬೇಕು ಇವಾಗ ಸ್ವಲ್ಪ ಪಲಾವ್ಗೆ ಮತ್ತು ಹುಳಿ ಸಾಂಬಾರಿಗೆ ಎರಡಕ್ಕೂ ಬೇಕು. ಕಾಯಿ ಸರ್ಕೊತಾ ಇದ್ದೀನಿ. ಅದಕ್ಕಿಂತ ಮತ್ತೆ ನೋಡಿ ಫ್ರೆಂಡ್ಸ್, ಹೀಗೆ ಮಿಕ್ಸಿ ಹೊತ್ಕೊಂಡು ಓಡಾಡಬೇಕು. ಒಳಗಿಂದ ಆಚೆಗಿಂದ ಒಳಗೆ. ಇಲ್ಲಿ ವರ್ಕಾಗಿಲ್ಲ ಫ್ಲಗ್ಗು. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಅಣ್ಣ ಫೋನ್ ಚೂರು ಬೇಗ ಬನ್ನಿ ಅಂತ, ಅಂದರೆ 7:30 ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಬಂದು 6:30. ಈಗ ಪಲಾವ್ ಯಾವಾಗ ಮಾಡೋದು ನಾನು? ನನ್ನ ಮಗನಿಗೆ ಬಿಸಿನೀರು ಕಾಯಿಸ್ಬೇಕು. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲಿ ಈರುಳ್ಳಿ, ಪಲಾವ್ ಎಲೆ, ಕಡಲೆ ಬೀಜ ಮತ್ತು ಗೆಡ್ಡೆಕೋಸು ಮತ್ತು ಬೀನ್ಸ್ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಮಧ್ಯಾಹ್ನ ಹುಳಿ ಸಾಂಬಾರಿಗೆ ಬೇಳೆ ಹಾಕಿದ್ದೀನಿ ಒಲೆ ಮೇಲೆ. ಬೆಳ್ಳುಳ್ಳಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ, ಮೂಲಂಗಿ, ಗೆಡ್ಡೆಕೋಸು ಆ್ಯಂಡ್ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಸಿಕಾಯಿ ಇರಲಿಲ್ಲ, ಹಸಿಕಾಯಿ ಇದ್ದರೆ ಹಸಿಕಾಯಿ ಹಾಕ್ಕೊತಿದ್ದೆ. 3 ಟೊಮೆಟೊ ಹಾಕ್ಕೊಂಡಿದ್ದೆ. ಇದಕ್ಕೆ ಮಸಾಲೆ ತೆಗಿಬೇಕು. ಯಾಕಂದರೆ ಮೂಲಂಗಿ ಸಾಂಬಾರು ಅಲ್ವಾ, ಸಾಂಬಾರು ತೆಳ್ಳಗಾಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಇಲ್ಲಿ ಮಸಾಲೆ ರೆಡಿ ಇದೆ. ಯಾವುದ್ರದ್ದು? ಪಲಾವ್ದು. ಇನ್ನು ಇದ್ರದ್ದು ತೆಗಿಬೇಕು, ಸಾಂಬಾರ್ಗೊಂದು ತೆಗಿಬೇಕು. ಸೊ ಇದ್ರ ಉಪ್ಪರ ಮಸಾಲೆ ಹಾಕ್ಕೊಂಬಿಡೋಣ. ಟೈಮ್ ಇಲ್ಲ, ಬೇಗ ಮಾಡ್ಕೊಬೇಕು. ಸೊ ಏನು 3 ಜನಕ್ಕೆ ಅಷ್ಟೇ ಅಲ್ವಾ, ಇವಾಗ ಕಡಿಮೆ ಮಾಡ್ತಾಯಿದ್ದೀನಿ. ಇವಾಗ ಮಸಾಲೆ ಸ್ವಲ್ಪ ಎಣ್ಣೆಲಿ ಬೆಂದಾದ್ಮೇಲೆ ಅಕ್ಕಿ ತೊಳೆದು ಹಾಕ್ಬಿಡೋಣ. ಸೊ ನೋಡ್ತಾ ಇರಲ್ಲ, ಈ ರೀತಿಯಾಗಿ ರೆಡಿಯಾಗಿದೆ ಮಸಾಲೆ. ಟೊಮೆಟೊ ಆಪ್ಷನಲ್ಲು, ಇಷ್ಟ ಇದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಸಮ್ ಟೈಮ್ ಹಾಕ್ತೀನಿ, ಸಮ್ ಟೈಮ್ ಹಾಕ್ತೀನಿ. ಸೊ ಈ ಕಡೆ ಬೇಳೆ ಕೂಡ ಒಂದು ಅರ್ಧಂಬರ್ಧ ಬೇಯಿತು. ಇವಾಗ ತರಕಾರಿ ಎಲ್ಲ ತೊಳೆದು ಹಾಕಿದ್ದೀನಿ. ನಾನು ಹೋಗಿ ಅನ್ನ ಅಕ್ಕಿ ತುಂಬಿಟ್ಟಿದ್ದಕ್ಕೆ ಮುಖ ತೊಳ್ಕೊಂಬಂದ್ಬಿಡ್ತೀನಿ. ಮುಖ ಮತ್ತು ಟೀ ಪಾತ್ರೆ ಎಲ್ಲ ಇನ್ನೂ ತೊಳೆದಿಲ್ಲ, ಪಾತ್ರೆವೆಲ್ಲ ಹಂಗಂಗೆ ಇವೆ, ಅವುಗಳನ್ನ ತೊಳ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅಕ್ಕಿ ಹಾಕ್ತೀನಿ, ತೊಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ತರಕಾರಿ ಇದೆ. ಹುಳಿ ಸಾಂಬಾರಿಗೆ ಬೇಯಿಸಿಟ್ಕೊಂಡಿರೋ ಟೊಮೆಟೊ, ಕಾಯಿ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಈ ಮೂಲಂಗಿ ಸಾಂಬಾರಲ್ಲ ಸ್ವಲ್ಪ ಮಸಾಲೆ ಹಾಕ್ಲೇಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ ಪಲಾವ್ ಈ ರೀತಿಯಾಗಿ ಮಾಡಿ ಸ್ವಲ್ಪ ಪುದೀನ ಜಾಸ್ತಿ ಹಾಕಿದರೆ ಕಲರ್ ಇನ್ನೂ ಬರ್ತಾಯಿತ್ತು. ಪುದೀನ ಸ್ವಲ್ಪನೇ ಇತ್ತು. ಆ್ಯಂಡ್ ಇಲ್ಲಿ ಬೇಳೆ ತರಕಾರಿಗಳೆಲ್ಲ ಬೇಯ್ತಾ ಇದೆ. ಹಿಂಗಿದೆ ನೋಡಿ ಅಡುಗೆ ಮನೆ. ಹಾಲಲ್ಲಿದೆ, ಬಟ್ ಇನ್ನೂ ಹಾಲು ಕಾಯಿಸಿಲ್ಲ ನಾನು. ಒಂದು ಕಡೆ ಸಾಂಬಾರು ಮಸಾಲೆ ಹಾಕ್ತಾ ಇವಾಗ ಕುದೀತೈತೆ. ಅದು ಸಾಂಬಾರು ಚೆನ್ನಾಗಿ ಬೇಯಲಿ, ಸ್ವಲ್ಪ ಗಟ್ಟಿ ಹಾಕಿದ್ರೆ ಸರಿ ಹೋಗುತ್ತೆ. ನಮ್ಮ ಕುಕ್ಕರಲ್ಲಿ ಏನು ವಿಷಲ್ ಬರಬೇಕು ಅಂತ ಇರೋಣ.
ತೆಳ್ಳಗೆ ಇದೆ ಸಾಂಬಾರು. ಬೇಯ್ತಾ ಗಟ್ಟಿಯಾಗುತ್ತೆ. ಮೂಲಂಗಿ ಸಾಂಬಾರು ಅಂದರೆ ಇದು ಲಾಸ್ಟಲ್ಲಿ ಅಥವಾ ಮಧ್ಯಾಹ್ನ ಬಂದಮೇಲೆ ಒಂದು ಒಗ್ಗರಣೆ ಕೊಡ್ತೀನಿ. ಇವಾಗ ಕೊಡೋಕ್ಕಾಗಲಿಲ್ಲ ಅಂದರೆ ತೊಡ್ಕೊ ಬಿಡ್ತೀಯಲ್ವಾ? ನಾಷ್ಟ ಮಾಡ್ಕೊಂಡೋಗವ. ಚೆನ್ನಾಗಿದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು. ಏನು ಹಾಕ್ತಾರೆ ಅಲ್ಲಿ ಹೋದ ತಕ್ಷಣ ತೆಗಿಯೋದು. ಹಾಂ, ಭತ್ತ ಇದ್ದಂಗೆ ಮತ್ತೆ ಹಾಕೋದು. ಏನು ಭೇದ? ಇವಾಗ್ಲಾ? ಪ್ರಣಾಮ್. ದೊಡ್ಡಪ್ಪ ಅಲ್ಲೇ ಹೋಗ್ತೈತೆ. ನೀನು ಎಲ್ಲೆಲ್ಲ ಹೋಗಿ ಟೈಮ್ ವೇಸ್ಟ್ ಮಾಡಬೇಡ, ಸುಮ್ಮನೆ ಇರು. ನನಗೆ ಗೊತ್ತಿತ್ತು ತುಪ್ಪದ ಕಾಯಿ ತುಂಬಿಸೋದು, ಬಳಗದ ಅಕ್ಕಿ ಎಲ್ಲ ತುಂಬೋದು ಬೆಳಗಿನ ಜಾವ ಅನ್ನಂಗೆ ಮಾಡಿಬಿಡ್ತಾರೆ ಎಲ್ಲ ಕಡೆಯಲ್ಲೂ. ನಾವು ಅಪ್ಪಗೂ ಕೂಡ ಅಷ್ಟೇ ಒಂದು 7:30-8 ಗಂಟೆ ಅಷ್ಟರಲ್ಲಿ ತುಪ್ಪದ ಕಾಯಿ ಮತ್ತು ಬಳಗದ ಅಕ್ಕಿ ಎಲ್ಲ ತುಂಬ್ತಿದ್ರು. ಆದರೆ ಇಲ್ಲೇನಾಯ್ತು ಅಂತಂದರೆ ನಮ್ಮ ಅತ್ತೆ ಮೇ ಬಿ ಒಂದು 11 ಗಂಟೆ ಆಗಿಬಿಡತ್ತೇನೋ, ಏನೋ ಈಗಲೇ ಬರಬೇಡ ಕಣಮ್ಮ, ಹಂಗೇನಾದ್ರು ಎಮರ್ಜೆನ್ಸಿ ಇದ್ದರೆ ಕಿಟಿಯವ್ರು ಬಂದು ಕರ್ಕೊಬರ್ತಾರೆ ಅಂತ ಅಂದ್ಬಿಟ್ಟು ಬಂದ್ವಾ. ನೋಡಿದ್ರೆ 7:30ಗೆ ಆಲ್ರೆಡಿ ಅವರು ಬಳಗದ ಅಕ್ಕಿ ತುಂಬ್ತಾಯಿದ್ರು ಮತ್ತು ತುಪ್ಪದ ಕಾಯಿ ತುಂಬ್ತಾಯಿದ್ರು. ಅದು ಎಷ್ಟು ಬೇಗ ಹೋಗಿ ಅಮ್ಮನ್ನ ಕರ್ಕೊಂಬಂದರು ಅಂದರೆ ನಮ್ಮ ಮನೆಯವರು ತುಂಬ ಕ್ವಿಕ್ಕಾಗಿ ಹೋಗಿ ಕರ್ಕೊಂಬಂದ್ಬಿಟ್ರು. ಮತ್ತು ರಾಮಯ್ಯಪ್ಪ ಪಾಪ ಅವರು ಕೂಡ ಹೋದರು ಬೇಗ ಕರ್ಕೊಂಬರೋಕ್ಕೆ. ಅವರೊಂದು ಸ್ವಲ್ಪ ದೂರ ಕರ್ಕೊಂಬಂದರು. ಅದಾದಮೇಲೆ ನಮ್ಮ ಮನೆಯವರು ಸ್ವಲ್ಪ ಬೇಗ ಕರ್ಕೊಂಬಂದರು. ಯಾಕಂದರೆ ಈಗ ಅಣ್ಣ ಇವರೆಲ್ಲ ಮೊದಲನೇ ಸರಿ ಹೋಗ್ತಾ ಇರೋದ್ರಿಂದ ಫಸ್ಟ್ ಇವ್ರಿಗೆ ತುಪ್ಪದ ಕಾಯೆಲ್ಲ ತುಂಬಬೇಕಾಗಿರೋದ್ರಿಂದ ಇವ್ರಿಗೆ ಬೇಗ ತುಂಬಿದ್ರೆ ಇನ್ನು ಮಿಕ್ತವ್ರೆಲ್ಲ ತುಂಬಿಸ್ಕೊಳಕ್ಕೆ ಸರಿ ಹೋಗುತ್ತೆ. ಆಮೇಲೆ ಪಾಪ ಇವರಿಂದಾಗಿ ಬೇರೆಯವರೆಲ್ಲ ಕಾಯ್ತಾ ಕೂತ್ಕೊಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ, ಅಮ್ಮ ಎಲ್ಲಿದೆಯಾ, ಬೇಗ ಅಂತ ಹೇಳಿಬಿಟ್ಟು. ಪಾಪ ಅವ್ರೇನು ಆರ್ಕೊಂಬರೋಕ್ಕಾಗತ್ತಾ, ಬರೋ ಟೈಮಲ್ಲೇ ಬರಬೇಕು. ಫೈನಲಿ ಬಂದರು ಬಳಗದಕ್ಕಿ ತುಂಬಷ್ಟೊತ್ತಿಗೆ. ಅಣ್ಣ, ನಂದಿ ಅಣ್ಣ, ಇನ್ನೊಬ್ಬರ ನಂದಿ ಅಣ್ಣ, 3 ಜನಕ್ಕೂ ಕೂಡ ನಮ್ಮ ಏನು ಒಳ್ಳೆ ಆಶಯದಿಂದ ನಾವೇನು ಬ್ಲೆಸ್ ಮಾಡ್ಬೋದು, ಒಂದು ತೀರ್ಥಕ್ಷೇತ್ರನ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದಾರಲ್ವ, ನಮ್ಮ ಕೈಲಿ ಏನಾಗುತ್ತೋ ಒಳ್ಳೆ ರೀತಿಯಲ್ಲಿ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ತುಪ್ಪದ ಕಾಯಿನೆಲ್ಲ ತುಂಬಿಸಿದ್ವಿ. ಫೈನಲಿ ಒಂದು 8:30-9 ಗಂಟೆ ಅಷ್ಟರಲ್ಲಿ ಒಂದು ಕೆಲಸ ಮುಗೀತು. ನಾವು ಆಲ್ರೆಡಿ ನಾಷ್ಟ ಮಾಡ್ಕೊಂಡು ಹೋಗಿದ್ವಿ. ಆದರೂ ಅಲ್ಲಿ ಜಾಸ್ತಿನೇ ಮಾಡಿಸ್ಬಿಟ್ಟಿದ್ರು. ಬನ್ನಿ ಸ್ವಾಮಿಗಳೇ ಪ್ರಸಾದ ತಗೊಳ್ಳಿ ಹಿಂಸೆ ಮಾಡ್ತಾಯಿದ್ರು. ಪ್ರಸಾದ ಸಿಗೋದೇ ಅಪರೂಪ. ಸಿಕ್ಕೋಳವ್ರು ಕೊಟ್ಟಾಗ ಬೇಡ ಅಂತ ಹೇಳ್ಬಾರ್ದಲ್ವ. ಹಾಕಿಸ್ಕೊಂಡು ತಿಂತಾಯಿದ್ವಿ. ಅವಾಗ ಸುಧಾ ಏನು ಸ್ವಲ್ಪನ ಹಾಕಿಸ್ಕೊಂಡಿದ್ರೆ, ಒಂದಿಷ್ಟು ಹಾಕಿಸ್ಕೊಂಡಿದ್ರೆ ಅನ್ಕೋಬೇಡಿ, ಅವ್ರು ಹಾಕಿದಷ್ಟು ನಾವು ಹಾಕಿಸ್ಕೊಂಡಷ್ಟಲ್ಲಿ. ಬಟ್ ವೇಸ್ಟ್ ಮಾಡಲಿಲ್ಲ ಯಾವುದನ್ನು. 11:30 ಮನೆಗೆ ಬಂದಿದ್ದು. ಇವಾಗ ನಾನು ಜಸ್ಟ್ ಪಾತ್ರೆಗಳಿದ್ದು ಸ್ವಲ್ಪ ಪಾತ್ರೆ ತೊಳೆದಾಕ್ಬಿಟ್ಟು ಬಿಸಿ ಅನ್ನಕ್ಕೆ ರೆಡಿ ಮಾಡಿಬಿಟ್ಟೆ. ಬಿಕಾಸ್ ಆಲ್ರೆಡಿ ಟೈಮ್ ನೋಡಿ 12 ಗಂಟೆ ಆಗಿದೆ. ನಾವು ಹೊರಡೋಷ್ಟರಲ್ಲಿ 3 ಗಂಟೆ ಬಸ್ಗೆ ಹೋಗಬೇಕು. 3 ಗಂಟೆ ಬಸ್ಗೆ ಹೋಗಬೇಕು ಅಂದರೆ 2 ಗಂಟೆ 2:15 ಅಷ್ಟೇ ನಮ್ಮದು ಊಟ ಮತ್ತು ಸ್ವಲ್ಪ ಏನಾದರೂ ಕೆಲಸ ಇದ್ರೆ ಎಲ್ಲ ಮುಗಿಸ್ಕೊಳ್ಬೇಕು. ಕಿತ್ಕೊಳ್ಳೋದು ಅದು ಇದು, ಈಗ ಸ್ವಲ್ಪ ಎಲೆ ಕಿತ್ಕೋಬೇಕು, ಅಗ್ಲಕಾಯಿ ಕಿತ್ಕೋಬೇಕು. ಹಂಗಾಗಿ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿ ಇರಬೇಕು. ಬಸ್ 3 ಗಂಟೆಗೆ ಬಂದು 3 ಗಂಟೆಗೆ ಹೊಂಟೋಗುತ್ತೆ ವಾಪಸ್ಸು. ಬೆಂಗಳೂರು ಡೈರೆಕ್ಟ್ ಆಗುತ್ತೆ. ಹಂಗಾಗಿ ಹೋಗ್ಬಿಡೋಣ ಸುಮ್ಮನೆ ಬೆಳಗ್ಗೆ ಅಂತಂದರೆ ಚಳಿ ಇರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಅನ್ನ ಮಾಡಿದೆ, ಬಿಸಿ ಅನ್ನಕ್ಕೆ ರೆಡಿ ಮಾಡಿದೆ. ಅದು ಟೀ ಸಾಂಬಾರು ಅದೊಂದು ಒಗ್ಗರಣೆ ಕೊಟ್ಟಿಲ್ಲ, ಪೆಂಡಿಂಗ್ ಆಯ್ತು, ಅದೊಂದು ಒಗ್ಗರಣೆ ಕೊಡಬೇಕು. ನೋಡೋಣ, ಹಂಗೆ ಟೇಸ್ಟಿಯಾಗಿತ್ತು ಅಂದರೆ ನನಗೆ ಸುಮ್ಮನೆ ಆಗ್ತೀನಿ. ಏನದಕ್ಕೆ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಆ್ಯಂಡ್ ಅಷ್ಟೊತ್ತಿಗೆ ಅಣ್ಣಾರೇನಾರು ಹೊರಟ್ರು ಅಂದರೆ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾವು ಹೊರಡಬೇಕಿನ್ನ. ಇನ್ನೇನು ಟೈಮ್ ಆಗುತ್ತೆ. ನಮ್ಮ ಮನೆಯವರು ಹೊಲ್ದತ್ರ ಹೋದ್ರು. ಹಸಿಗೆ ಹುಲ್ಲು ಅಲ್ಲೈತಲ್ಲ, ಹುಲ್ಲು ಹಾಕೋದಕ್ಕೆ. ಅದು ಬಿಟ್ಟರೆ ಅಮ್ಮ ಅಲ್ಲೇ ಇದ್ದಾರೆ ಇನ್ನೂ. ಪಾಪ ಅವ್ರು ಬಂದಿಲ್ಲ. ನಮ್ಮ ಮನೆಯವ್ರನ್ನ ಕಳ್ಸೋಕೆ ಹೇಳಿದ್ರು ಅಣ್ಣ, ಆ ಕಿಟಿಂಗ್ ಕಳಿಸಿ ಒಂಚೂರು ಅಂದ್ಬಿಟ್ಟು. ಬಟ್ ಅವ್ರು ನೋಡೋ ಹೊಲ್ತಕ್ಕೆ ಹೋಗೋದೆ. ಈಗ ನಾನು ಹೋಗಿ ನಮ್ಮ ಮನೆಯವ್ರನ್ನ ಕರ್ಕೊಂಬಂದು ಆಮೇಲೆ ಕಳಿಸ್ಬೇಕು ಅವ್ರನ್ನ. ಎಷ್ಟೊತ್ತಿಗಾದರೂ ಬರಲಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಇಲ್ಲಾಂದ್ರೆ ಅಮ್ಮ ಅಲ್ಲೇ ಇರಲಿ ನೋಡಿಕೊಂಡು ಅವ್ರನ್ನೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗೋರ್ನ ಅಂತ ಅಂದ್ಕೊಂಡು ಸುಮ್ಮನಾದೆ. ಗುಂಡು ಸೈಕಲ್ ತೊಗೊಂಡು ಕೆಳಗಡೆ ಹೋದ. ಅಮ್ಮ ಒಂದು ರೌಂಡ್ ಸೈಕಲ್ ತೊಳ್ಕೊಂಬರ್ತೀನಿ. ಪಾಪ ಅಲ್ಲಿಂದ ತೊಗೊಂಬಂದ. ಊರಲ್ಲಿ ಸೈಕಲ್ ತೊಳಿಬೋದು,
ಎಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಇಲ್ಲ ಅವ್ನಿಗೆ ಪಾಪ ಟೈಮೇ ಸಿಗಲಿಲ್ಲ ಸೈಕಲ್ ತುಳಿಯೋಕ್ಕೆ ಅದು ಅದು ಅಂದ್ಕೊಂಡು ಇವಾಗ ಅದಕ್ಕೆ ಸೈಕಲ್ ತುಳ್ಕೊಂಡ್ಬಿಡ್ತೀನಿ ಊರಿಗೆ ಬೆಂಗಳೂರಿಗೆ ಹೋಗೋದಲ್ವಾ ಅಂತ ಅಂದ್ಬಿಟ್ಟು ಹೋದ ಕೆಳಗಡೆ. ಆ್ಯಂಡ್ ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್. ಅಗಲಕಾಯಿ ಇದೆ, ಅಗಲಕಾಯಿ ಅಂದರೆ ಚೆನ್ನಾಗಿ ಕಿತ್ಕೋಬೇಕು. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೋ ಒಂದು ಮಾಡ್ಕೊಂಡು ತೊಗೊಂಡೋಗೋದು ಬಾಕ್ಸ್ಗೆ. ಅದು ಬಿಟ್ಟರೆ ಸಾಯಂಕಾಲ ಬಂದು ಅಗಲಕಾಯಿ ಎಲ್ಲ ಕಟ್ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು, ಸ್ವಲ್ಪ ದೋಸೆ ಹಿಟ್ಟೆಲ್ಲ ಐತೆ ಫ್ರಿಜ್ ಒಳಗಡೆ, ದೋಸೆ ಮಾಡೋದು ರೊಟ್ಟಿ ಮಾಡೋದು ಯಾವುದೋ ಒಂದು ಮಾಡಿಬಿಟ್ಟು ಅಗಲಕಾಯಿ ಪಲ್ಯ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ನೈಟ್ ಊಟಕ್ಕೆ ಅದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅಗಲಕಾಯಿ ಕಿತ್ಕೊಳ್ಳೋಣ ಬನ್ನಿ. ಆವತ್ತೇ ನಮ್ಮ ತೋಟದಲ್ಲಿ ಅಡಿಕೆಕಾಯಿನೂ ಕೂಡ ಕೊಯ್ಯೋದಕ್ಕೆ ಬಂದಿದ್ದರು. ಇವಾಗ ನಾವು ತೋಟ ಏನು ಮಾಡ್ಕೊಳ್ದೇ ಇರೋ ಕಾರಣ, ಅಂದರೆ ಬೇರೆಯವ್ರು ಕೊಟ್ಟಿರೋ ಕಾರಣ ನಮಗೇನು ಟೆನ್ಷನ್ ಇರಲ್ಲ. ಅವ್ರು ಬರ್ತಾರೆ, ಕುಯ್ಕೊತಾರೆ, ಹೋಗ್ತಾರೆ, ಆ ಥರ ಇತ್ತು. ಬಟ್ ಕಾಯಿ ಮಾತ್ರ ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ ಕಾಯಿ ಮಾತ್ರ ನಮ್ಮ ತೋಟದಲ್ಲಿ. ಅಂದರೆ ನಮ್ಮ ಅತ್ತೆ ಮಾವ ಇವರ ಶ್ರಮ ಅಂತಲೇ ಹೇಳ್ಬೋದು. ನಮ್ಮದೇನಿದ್ರೆ ಈ ಥರ ವಿಡಿಯೋ ಮಾಡಿಕೊಂಡು ಸ್ಟಂಟ್ ಕೊಡೋದು ಬಿಟ್ಟರೆ ಬೇರೆ ಏನಿಲ್ಲ ನಮ್ದು ಇದರಲ್ಲಿ ಎಫರ್ಟು. ಮತ್ತು ಮಾವ ಅವರು ಏನಂತಾರೆ, ಅವ್ರ ಜೀವನ ತೆಗೆದ್ಬಿಟ್ಟಿದ್ದಾರೆ. ಆ ಒಂದು ಅಡುಗೆಕಾಯಿ ಆ ಸೈಜ್ ಬಂದು ಅದಕ್ಕೊಂದು ಒಳ್ಳೆ ಬೆಲೆ ಸಿಗೋದಕ್ಕೆ ಮಾತ್ರ. ಇಲ್ಲಿ ನೋಡ್ತಾ ಇದ್ರಲ್ಲ, ಚೀಲಗಟ್ಟಲೆ ತುಂಬಿ ಹಾಕ್ಬಿಟ್ಟಿದ್ರು ಆಲ್ರೆಡಿ ಗೋಣಿ ಚೀಲದಲ್ಲೇ ಟ್ಯಾಕ್ಟ್ರಿಗೆ. ಅಮ್ಮ ಅಷ್ಟೊತ್ತಿಗೆ ಹೊಲದ ಹತ್ರ ಹೋಗಿದ್ರು. ಅಲ್ಲಿ ಅಣ್ಣಂದು ಅಕ್ಕಿ ತುಂಬಿಸ್ತಾ ಇದ್ರಲ್ಲ, ಅಂದರೆ ತುಪ್ಪದ ಕಾಯಿ ತುಂಬಿಸ್ತಾ ಇದ್ರಲ್ಲ, ಅಲ್ಲೇ ಕೂತಿದ್ರು ಅಮ್ಮ. ಇನ್ನು ನಮ್ಮ ರಿಲೇಟಿವ್ಸ್ ಕೆಲವರು ತುಂಬಿಸ್ಕೊಂಡಿರಲಿಲ್ಲ. ಹಾಗಾಗಿ ನಾವು ಮನೆಗೆ ಬಂದುಬಿಟ್ವಿ. ಅಯ್ಯೋ ನಾವು ಹೊರಡೋದಕ್ಕೆ ರಿಟರ್ನ್ ಬೆಂಗಳೂರು ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಅಮ್ಮ ಪಾಪ ಅಲ್ಲಿಂದ ಫೋನ್ ಮಾಡಿಸಿದ್ರೆ ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವರು ಹೊಲದ ಹತ್ರ ಹೋಗಿದ್ರು ಸಿಮೋಲ್ ತರೋದಕ್ಕೆ, ಹಸಿಗೆ ತಂದಾಕ್ಬಿಡು ಅಂತಾಳು ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಬರೋತಕ್ಕ ನಾನು ಇನ್ನೇನು ಮಾಡಲಿ, ನೀನು ಯಾವ ಥರ ನನ್ನ ಮೆಸೇಜ್ ಕನ್ವೆ ಮಾಡಲಿ. ಅವ್ರು ಬಂದಿದ್ದು, ನಮ್ಮ ಮನೆಯವ್ರು ಬಂದಿದ್ದು 1 ಗಂಟೆ 1:30 ಅನ್ನಂಗೆ ರಿಟರ್ನ್ ಆದರು. ಅಷ್ಟೊತ್ತಿಗೆ ಅಮ್ಮ ಕೂಡ ನಡ್ಕೊಂಡ್ಬಂದರು. ಅಮ್ಮಂಗೆ ಸ್ವಲ್ಪ ಕೋಪ ಬಂದುಬಿಟ್ಟಿತ್ತು ಅವತ್ತು. ಎಷ್ಟು ಫೋನ್ ಮಾಡಿಸೋದು ಅಂದರು, ಅತ್ತೆ ವಾಪಸ್ ಫೋನ್ ಮಾಡೋದು ಬೇಡವಾ ಅಂತಂದರು. ನಾನು ಏನು ಮಾಡಂಗಿದ್ದೀನಿ ಹೇಳಿ. ಸೊ ಅಯ್ಯೋ, ಅದೊಂದೊಂದು ಮೂಮೆಂಟ್ಗಳು, ಎಂಥವ್ರಾದ್ರೂ ಕೋಪ ಬರುತ್ತೆ, ಬೇಜಾರಾಗುತ್ತೆ, ಎಲ್ಲನೂ ಆಗುತ್ತೆ. ಆ ಮೂಮೆಂಟಲ್ಲಿ ತಲೆ ಹಾಕೊಳಕ್ಕೆ ಹೋಗ್ಬಾರ್ದು. ನಾನು ಹಂಗೆ ಸುಮ್ಮನೆ ಆಗ್ಬಿಡೋದಾಗೆ. ಇವಾಗ ಅಗಲಕಾಯಿ ಇತ್ತಲ್ಲ ಗಿಡದಲ್ಲಿ, ಎಲ್ಲ ಕಿತ್ಕೊಂಡ್ಬಿಡೋಣ, ಚೆನ್ನಾಗಿ ಪಲ್ಯ ಮಾಡೋಣ ಅಂತ ಎಲ್ಲ ಕಿತ್ಕೊಂಡ್ಬಿಟ್ಟೆ. ಬೆಂಗಳೂರು ತಂದ ಮೇಲೆ ಅದೊಂದು 2 kg ಅಷ್ಟು ಆಗಿಬಿಟ್ಟಿತ್ತು. ಯಪ್ಪ ಎಷ್ಟು ಅಂತ ತಿಂತೀರಾ, ಏನು 2 kg ತಿನ್ನೋಕ್ಕಾಗತ್ತೆ ಅವನ ಸರಿಗೆ. ನನಗಂತೂ ಬೋರ್ ಅನಿಸ್ಬಿಡ್ತು ಅದನ್ನು ಬೇಯಿಸ್ಕೊಂಡು ತಿನ್ನೋಷ್ಟೊತ್ತಿಗೆ. ನೋಡಿ ನಮ್ಮ ಮನೆಯವ್ರು ಬಂದರು. ಅಮ್ಮ ಇವಾಗ ಅಲ್ಬತ್ತಾವ್ರೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಿಕ್ತು ಅಗಲಕಾಯಿಗಳು. ಪಲ್ಯ ಮಾಡಿಬಿಟ್ರಂತೂ ಸಕ್ಕತ್ತಾಗಿರುತ್ತೆ ಇದರಲ್ಲಿ. ನಾಟಿ ಅಗಲಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕಂಗೆ ಓಡಾಡಿಸ್ತಾ ಇದೀವಿ ಪಪ್ಪು? ತಂದ್ಬಿಡಿಗಿರಲ್ಲ. ಹೌದಾ, ಹುಣ್ಣು ಅಂತಾರಲ್ಲ ಅದ. ಮತ್ತೆ ಅದು ಹೆಂಗೆ ಸರಿ ಹೋಯ್ತದೆ? ಏನಕ್ಕೆ ನೀವು ಮಾತ್ರೆ ಹಾಕಿದ್ಕೆ ಹುಣ್ಣಾಗ್ಬಿಟ್ಟೈತಾ? ಪಾಪಚ್ಚಿ, ಅದೆಷ್ಟು ನೋವು ತಿಂತದ ಅದು. ಸಣ್ಣ ಸಣ್ಣ ಮರಿ. ಹಾಂ